ಯಾರವನು? ಧಾತ ಪುರಸ್ತಾತ್ ಯಮುದಾಜಹಾರ. ಧಾತ ಪುರಸ್ತಾತ್ ಯಂ ಉದಾಜಹಾರ. ಯಾರನ್ನ ಪುರಸ್ತಾತ್ ಅಂದ್ರೆ ಸೃಷ್ಟಿಯ ಪ್ರಾರಂಭದಲ್ಲಿ, ಮೊತ್ತ ಮೊದಲು ಅಂತ. ಪುರಸ್ತಾತ್ ಅಂದ್ರೆ ಮೊದಲು ಅಂದ್ರೆ ಸೃಷ್ಟಿಯ ಆರಂಭದಲ್ಲಿ ಯಾರನ್ನ ಉದಾಜಹಾರ, ಯಾರನ್ನ ಉಲ್ಲೇಖ ಮಾಡಿದನೋ ಯಾರು? ಧಾತ. ಧಾತ ಅಂತಂದ್ರೆ ಇಲ್ಲಿ ಭಗವಂತನೂ ಹೌದು. ಅದು ಇಲ್ಲಿ ಮೊಟ್ಟ ಮೊದಲು ಸಮಸ್ತ ವೇದಗಳನ್ನು ಕಂಡು ಭಗವಂತನನ್ನು ಸ್ತುತಿಸಿದವನು ಯಾರು? ಧಾತ ಅಂದ್ರೆ ಚತುರ್ಮುಖ ಪರ. ಚತುರ್ಮುಖ ಆದಿಜೀವ. ಭಗವಂತನ ಉಲ್ಲೇಖ ಮಾಡಿದ ನಂತರ ಆದಿಜೀವದ ಉಲ್ಲೇಖ ಮಾಡ್ತಾರೆ. ಧಾತ ಎಂ ಉದಾಜಹರ. ಮೊತ್ತ ಮೊದಲು ಯಾರು ಸಮಸ್ತ ನಾಮಗಳಿಂದ ಯಾರನ್ನೇ ಉದಾಹರಣೆ ಮಾಡಿದನೋ, ಯಾರನ್ನೇ ಸ್ತೋತ್ರ ಮಾಡಿದನೋ, ಧಾತ ಚತುರ್ಮುಖನು ಯಾರನ್ನು ಸೃಷ್ಟಿಯ ಆರಂಭದಲ್ಲಿ ಸಮಸ್ತ ವೇದಮಂತ್ರಗಳಿಂದ ಸ್ತೋತ್ರ ಮಾಡಿದನೋ. ಆಮೇಲೆ ಶಕ್ರಃ ಪ್ರವಿದ್ವಾನ್ ಪ್ರತಿಶಾಶ್ಚತಸ್ರಃ. ಚತುರ್ಮುಖನಿಗೆ ವಿಶೇಷಣ ಇದೆ. ಅವನು ಎಂಥವನು ಅಂದ್ರೆ ಶಕ್ರಃ. ಎರಡರ್ಥ ಮಾಡಬಹುದು ನೋಡಿ. ಚತುರ್ಮುಖ ತಿಳಿದ, ಚತುರ್ಮುಖನ ಅನಂತರ ಶಕ್ರಃ ಅಂದ್ರೆ ಇಂದ್ರಃ ಅಂತಕ್ಕಂಥ ಶಬ್ದಕ್ಕೆ, ಶಕ್ರಃ ಅನ್ನುವ ಶಬ್ದಕ್ಕೆ ಗರುಡ ಅನ್ನುವ ಅರ್ಥವನ್ನು ಶಾಸ್ತ್ರದಲ್ಲಿ ಮಾಡ್ತಾರೆ. ಅದರಿಂದ ಧಾತ ಮೊದಲು ತಿಳ್ಕೊಂಡ ಚತುರ್ಮುಖ. ಯಾಕೆಂದ್ರೆ ಮೊದಲ ಪ್ರಥಮ ಪ್ರತಿಪತ್ರತ್ವ. ಚತುರ್ಮುಖ ಬ್ರಹ್ಮ ಸಮಸ್ತ ವಿದ್ಯೆಗಳ ಮೊದಲ ಋಷಿ ಅಂತ ಆಚಾರ್ಯರು ಋಗ್ಭಾಷ್ಯದಲ್ಲಿ ಹೇಳಿದ್ದಾರೆ. ಅದನ್ನು ಮೊದಲು ಧಾತ, ಅದರ ನಂತರ ಸಮಸ್ತ ವಿದ್ಯೆಗಳಿಗೆ ಚತುರ್ಮುಖ, ಎರಡರ ದ್ವಿತೀಯ ಪ್ರತಿಪತ್ರತ್ವ ಗರುಡ. ಗರುಡ ಸಮಸ್ತ ವೇದಗಳ ಋಷಿ. ಅವನು ಚತುರ್ಮುಖನ ಅನಂತರ ಎರಡನೇ ಋಷಿ ಗರುಡ. ಗರುಡ ಶೇಷರು ಒಂದಷ್ಟು ಇಲ್ಲ. ನಮಗೆ ಇಲ್ಲಿ ವೇದ ಸಮಸ್ತ ವೇದಾಭಿಮಾನಿ ಗರುಡ ಆದ್ದರಿಂದ ಗರುಡ ಮತ್ತು ಪೌರುಷೇಯ ಗ್ರಂಥಗಳಿಗೆ ಶೇಷ, ಅಪೌರುಷೇಯ ಗ್ರಂಥಗಳಿಗೆ ಗರುಡ ವ್ಯವಸ್ಥೆ ಇದೆ. ಗರುಡ ಶೇಷರು. ಆದ್ದರಿಂದ ಮೊದಲು ಕಂಡವನು ಧಾತ. ಚತುರ್ಮುಖ ಬ್ರಹ್ಮ ಮೊದಲು ಭಗವಂತನನ್ನ ವೇದಮಂತ್ರಗಳಿಂದ ಕಂಡ. ಅನಂತರ ಶಕ್ರಃ, ಅನಂತರ ಎರಡನೆಯ ದ್ವಿತೀಯ ಋಷಿಯಾಗಿ ಸಮಸ್ತ ವೇದಗಳನ್ನು ಕಂಡವನು ಗರುಡ. ಅನಂತರ ಶಕ್ರಃ ಅಂದ್ರೆ ಇಂದ್ರ. ಅವನು ಮೂರನೆಯ ಪ್ರತಿಪತ್ರ ಋಗ್ವೇದವನ್ನು ಕಂಡವನು. ಋಗ್ವೇದಕ್ಕೆ ಇಂದ್ರ, ಯಜುರ್ವೇದಕ್ಕೆ ಸೂರ್ಯ ಅಂತ ಹೇಳ. ಅದರಿಂದ ಶಕ್ರಃ ಋಗ್ವೇದವನ್ನು ಕಂಡ ಮೂರನೆಯ ಋಷಿ. ಶಕ್ರಃ ಅಂದ್ರೆ ಶಕ್ನೋತಿ ಇತಿ ಶಕ್ರಃ ಅಂತ. ಅದರ ಅರ್ಥ ಏನು ಗೊತ್ತುಂಟ? ಶಕ್ನೋತಿ ತಾಕತ್ತುಳ್ಳವ ಅಂತ, ಸಮರ್ಥ ಅಂತ. ಶಕ್ರಃ ಅನ್ನೋದಕ್ಕೆ ಶಕ್ನೋತಿ ಅಂಡ್ ರಮತೆ ಈ ಅರ್ಥವನ್ನು ಹೇಳ್ತಾರೆ. ಶಕ್ತಿ ರೂಪ, ಆನಂದ ರೂಪ. ಶಕ್ರ ಅಂದ್ರೆ ಶಕ್ತಿ ರೂಪ, ಅವನ ಶಕ್ತಿ ಸ್ವರೂಪ, ಅವನ ಆನಂದ ಸ್ವರೂಪ. ಆದ್ದರಿಂದ ಭಗವಂತ ಶಕ್ರ. ಅದರ ನಂತರ ಭಗವಂತನನ್ನ ಮೊಟ್ಟ ಮೊದಲು ತಿಳಿಯಲು ಸಮರ್ಥನಾದ ಚತುರ್ಮುಖ ಶಕ್ರ. ಆಮೇಲೆ ಭಗವಂತನನ್ನು ಹೆಗಲಲ್ಲಿ ಹೊತ್ತು ತಿರುಗಾಡಲು ಸಮರ್ಥನಾದ ಗರುಡ ಶಕ್ರ. ಆಮೇಲೆ ದೇವತೆಗಳನ್ನೆಲ್ಲ ನಿಯಂತ್ರಿಸಲು ಶಕ್ತನಾದ ದೇವೇಂದ್ರ ಶಕ್ರ. ಶಕ್ರ ಅಂದ್ರೆ ಶಕ್ರೋತಿ, ಸಮರ್ಥ ಅಂತ ಅರ್ಥ. ಶಕ್ರಃ ಅನ್ನೋದನ್ನ ಕರೆಕ್ಟಾಗಿ ಅನುವಾದ ಮಾಡಿದ್ರೆ ಕೇಪಬಲ್ ಅಂತ ಅರ್ಥ. ಇಂಗ್ಲಿಷ್ನಲ್ಲಿ ಕೇಪಬಲ್ ಆಫ್ ಅಂತ ಹೇಳ್ತೇವಲ್ಲ, ಈಸ್ ಕೇಪಬಲ್ ಆಫ್ ವಾಟ್ ಅಂತ ಸಮಸ್ತ ವೇದವನ್ನು ತಿಳಿಯಲಿಕ್ಕೆ ಶಕ್ರ, ಋಗ್ವೇದವನ್ನು ತಿಳಿಯಲಿಕ್ಕೆ ಶಕ್ರ, ಭಗವಂತನನ್ನು ಹೆಗಲಲ್ಲಿ ಹೊತ್ತು ತಿರುಗಾಡುವುದಕ್ಕೆ ಶಕ್ರ. ಯಾವುದಕ್ಕೆ ಶಕ್ರ, ಯಾವುದಕ್ಕೆ ಕೇಪಬಲ್ ಅನ್ನೋದು ನಾವು ಸೇರಿಸಿಕೊಂಡ್ರೆ ಈ ಶಬ್ದ ಅನೇಕ ದೇವತೆಗಳನ್ನು ಹೇಳುತ್ತೆ. ಇದು ಮೂಲಭೂತವಾಗಿ ಚತುರ್ಮುಖ ಬ್ರಹ್ಮ ಶಕ್ರ. ಮೊದಲು ಅವನು ಧಾತಾ ಉದಾಜಹಾರ. ಚತುರ್ಮುಖ ಬ್ರಹ್ಮ ಭಗವಂತನನ್ನು ಹೇಳಿದ. ಹೇಗೆ ಹೇಳಿದ? ಶಕ್ರಃ ಅವನು ಸಮಸ್ತ ವೇದಗಳನ್ನ ಭಗವಂತನಿಂದಲೇ ಉಪದೇಶ ಪಡೆದು ಭಗವಂತನ ಉಪಾಸನೆ ಮಾಡಲಿಕ್ಕೆ ಸಮರ್ಥನಾಗಿದ್ದವ. ಅದನ್ನೇ ಮುಂದೆ ವಿವರಿಸಿದ ನೋಡಿ. ಶಕ್ರಃ ಅನ್ನೋದನ್ನೇ ಯಾವ ಸಾಮರ್ಥ್ಯ ಅದು? ಪ್ರವಿದ್ವಾನ್. ವಿದ್ವಾನ್ ಅಂದ್ರೆ ಜ್ಞಾನಿ ಅಂತ ಅರ್ಥ. ಪ್ರವಿದ್ವಾನ್ ಅಂದ್ರೆ ಪ್ರಕೃಷ್ಟ ಜ್ಞಾನಿ, ಜ್ಞಾನಿಗಳಲ್ಲಿ ಶ್ರೇಷ್ಠ. ಬ್ರಹ್ಮದೇವರಿಗೆ ಸಾಟಿಯ ಜ್ಞಾನಿ ಯಾರು? ಜೀವೋತ್ತಮ. ಅದರಿಂದ ಅವನ ಜ್ಞಾನ ಭಗವಂತನನ್ನು ಅರಿಯಲು ಸಮರ್ಥ. ಯಾಕೆಂದ್ರೆ ಸರಿಯಾದ ಪೂರ್ಣವಾಗಿ ಅಲ್ಲ, ಜೀವನಲ್ಲಿ ಎಲ್ಲರಿಗಿಂತ ಹೆಚ್ಚು ತಿಳಿಯಲು ಸಮರ್ಥ. ಯಾಕೆಂದ್ರೆ ಅವನು ಎಲ್ಲ ಜೀವನಲ್ಲಿ ಪ್ರಕೃಷ್ಟನಾದ ವಿದ್ವಾನ್. ಅಷ್ಟೇ ಅಲ್ಲ, ಅನ್ನುವುದು ಭಗವಂತನ ಹೆಸರು. ಪ್ರವಿದ್ವಾನ್ ಅಂದ್ರೆ ಭಗವಂತನನ್ನು ತಿಳಿದವನು. ಉಳಿದವರಿಗಿಂತ, ಸಮಸ್ತ ಜೀವರಿಗಿಂತ ಹೆಚ್ಚು ಭಗವಂತನನ್ನು ತಿಳಿದವನು. ಬರೇ ಭಗವಂತನಲ್ಲ, ಪ್ರತಿಶಶ್ಚತಸ್ರಃ ನಾಲ್ಕು ದಿಕ್ಕುಗಳನ್ನು ತಿಳಿದವ ಅಂತ. ನಾಲ್ಕು ದಿಕ್ಕುಗಳನ್ನು ಅಂದ್ರೆ ದಿಕ್ಕುಗಳಲ್ಲಿ ಇರತಕ್ಕ ಬ್ರಹ್ಮಾಂಡದ ಮೂಲೆ ಮೂಲೆಯಲ್ಲಿರುವ ಎಲ್ಲ ಸಂಗತಿಗಳನ್ನು ತಿಳಿದವ ಅಂತ. ಅಂದ್ರೆ ಬ್ರಹ್ಮಾಂಡವನ್ನು ತಿಳಿದವ, ಪಿಂಡಾಂಡವನ್ನು ತಿಳಿದವ, ಭಗವಂತನನ್ನು ತಿಳಿದವ. ಶಕ್ರ ಅಂಥ ಚತುರ್ಮುಖ. ಅದರ ನಂತರ ಗರುಡ, ಆಮೇಲೆ ಇಂದ್ರ.
ಋಗ್ವೇದ ದೃಷ್ಟಾರನಾಗಿರತಕ್ಕವಂಥ. ಆಮೇಲೆ ಶಕ್ರ ಅಂದರೆ ಸೂರ್ಯನೂ ಹೌದು. ತನ್ನ ಕಿರಣಗಳ ಮೂಲಕ ಈ ನೆಲದಲ್ಲಿ ಇರತಕ್ಕಂಥ ನೀರನ್ನು ಹೀರಿ ಮಳೆ ಸುರಿಸಿ ಈ ನೆಲಕ್ಕೆ ಬದುಕನ್ನು ಕೊಡಲು ಸಮರ್ಥನಾದಂತಹ ಸೂರ್ಯ, ವನಸ್ಪತಿಗಳನ್ನ ಬದುಕಿಸಲು ಸಮರ್ಥನಾಗಿರ್ತಕ್ಕಂಥ ಸೋಮ, ಇವರೆಲ್ಲ ವಾಯುದೇವರು ಶಕ್ರ, ವಾಯುದೇವರಿಗೆ ಇಂದ್ರಾತ್ಮಕರಿದೆ, ಅವರು ಜೀವನಲ್ಲಿ ಸರ್ವಸಮರ್ಥರು ತಾನೆ. ಹೀಗೆ ಬ್ರಹ್ಮವಾಯುಗಳು, ಸೂರ್ಯಚಂದ್ರರು, ಅಗ್ನಿ, ಅಥರ್ವವೇದವನ್ನು ಕಂಡವ ಏಕರ್ಷಿ ನಾಮಕನಾಗಿರತಕ್ಕಂಥ ಅಗ್ನಿ, ಇವರೆಲ್ಲರೂ ಶಕ್ರ ಶಬ್ದವಾಚ್ಯರು. ಇವರೆಲ್ಲರೂ ಅವರ ಹೆಸರು ಜಾತವೇದ ಅಂತ ಹೆಸರು, ವೇದವನ್ನು ತಿಳಿದವರು. ಇಂಥ ಬ್ರಹ್ಮಾದಿಗಳು ಮೂಲತಃ ಚತುರ್ಮುಖ ಬ್ರಹ್ಮ, ಅನಂತರ ಸರ್ವವೇದಾಭಿಮಾನಿಯಾಗಿರ್ತಕ್ಕಂಥ ಗರುಡ, ಅನಂತರ ಇಂದ್ರಾದಿಗಳು, ಇವರೆಲ್ಲರೂ ಮೊದಲು ತಿಳಿದವರು. ಧಾತಾ ಪುರಸ್ತಾತ್ ಯಮುದಾಜಹಾರ ಶಕ್ರ, ಅನಂತರ ಶಕ್ರ, ಶಕ್ರ ಅಂದರೆ ಎರಡನೇದು, ದ್ವಿತೀಯ ಋಷಿಯಾಗಿ ಗರುಡ, ತೃತೀಯ ಋಷಿಯಾಗಿ ಇಂದ್ರ, ಆದರೆ ಸಮರ್ಥರಾಗಿರ್ತಕ್ಕಂಥ ವಿದ್ವಾಂಸರಾದ ಜ್ಞಾನಿಗಳು ಭಗವಂತನ ಸಾಕ್ಷಾತ್ಕರಿಸಿಕೊಂಡರು. ಧಾತಾ ಪುರಸ್ತಾತ್ ಯಮುದಾಜಹಾರ ಶಕ್ರ ಪ್ರವಿದ್ವಾನ್ ಪ್ರದಿಶಶ್ಚತಸ್ರಃ. ಪ್ರದಿಶಃ ಚತಸ್ರಃ. ಪ್ರದಿಶಃ ಅಂದ್ರೆ ಪ್ರಕೃಷ್ಟವಾದ ದಿಕ್ಕುಗಳು, ಅಂದ್ರೆ ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ. ಈ 4 ದಿಕ್ಕುಗಳನ್ನು ತಿಳಿದವರು. 4 ದಿಕ್ಕುಗಳನ್ನು ತಿಳಿದವರು ಅಂದ್ರೆ ಬರೀ ದಿಕ್ಕನ್ನು ತಿಳಿದವರು ಅಂತ ಅರ್ಥ ಅಲ್ಲ. ನಾವು ಇವಾಗ ಸಂಧ್ಯಾ ವಂದನೆಯಲ್ಲಿ ನಮಃ ಪ್ರಾಚ್ಯೈ ದಿಶೆ ಅಂತ ಹೇಳ್ತಾರೆ, ಈ ಕಡೆ ಹೇಳ್ತಾರೆ, ನಮ್ಮ ಕಡೆ ಬೇರೆ ಮಂತ್ರಗಳಿವೆ. ಇಲ್ಲಿ ಕೆಲವೊಮ್ಮೆ ಪ್ರಾಚ್ಯ ದಿಶೆ, ಹಾಗೆ ದಕ್ಷಿಣ ಈ ದಿಶೆ, ಉತ್ತರ ಈ ದಿಶೆ, ಪಶ್ಚಿಮ. ಈ ಪಶ್ಚಿಮ, ಉತ್ತರ, ದಕ್ಷಿಣ ಬೇರೆ ಬೇರೆ ದಿಕ್ಕುಗಳಲ್ಲಿ ಇರತಕ್ಕಂಥ ನಮಸ್ಕಾರ. ಉತ್ತರ ದಿಕ್ಕಿಗೆ ನಮಸ್ಕಾರ ಏನು ಗೊತ್ತಾ? ಅಲ್ಲಿ ನಮಃ ಪ್ರಾಚ್ಯೈ ದಿಶೆ, ನಮೋ ಅವಾಚ್ಯೈ ದಿಶೆ, ನಮೋ ಅಧರಾಯೈ ದಿಶೆ, ನಮೋ ಉತ್ತರಾಯೈ ದಿಶೆ ಅಂತೆಲ್ಲ ಹೇಳ್ತಾರೆ. ಈ ಪ್ರಾಚ್ಯೈ ದಿಶೆ ಅಂದರೆ ಪ್ರಾಚೀ ದಿಕ್ಕಿನಲ್ಲಿ ಇರತಕ್ಕಂಥ ಸಮಸ್ತ ದೇವತಾ ಶಕ್ತಿಗಳಿಗೂ ನಮಸ್ಕಾರ. ಅದು ದಿಗ್ದೇವತಾ ನಮಸ್ಕಾರ. ದಿಗ್ನಮಸ್ಕಾರ ಅಂದ್ರೆ ದಿಗ್ದೇವತೆಗಳಿಗೆ, ಅರ್ಥಾತ್ ಪ್ರಾಚೀ ದಿಕ್ಕಿಗೆ ಅಂದ್ರೆ ಪ್ರಾಚೀ ದಿಕ್ಕಿನಲ್ಲಿರ್ತಕ್ಕಂತಹ ಸಮಸ್ತ ಶಕ್ತಿಗಳಿಗೂ ನಮಸ್ಕಾರ. ಪೂರ್ವಸ್ಯಾಂ ದಿಶಿ ಅಂದ್ರೆ ಪೂರ್ವ ದಿಕ್ಕಿನ ಸಮಸ್ತ ದೇವತೆಗಳು, ದಕ್ಷಿಣಸ್ಯಾಂ ದಿಶಿ ಅಂದ್ರೆ ದಕ್ಷಿಣದ ಸಮಸ್ತ ದೇವತೆಗಳು, ಹಾಗೆ ಉತ್ತರಸ್ಯಾಂ ದಿಶಿ ಅಂದ್ರೆ ಉತ್ತರದಲ್ಲಿ ಸಮಸ್ತ ದೇವತೆಗಳು. ಅದೇ ರೀತಿ ಇಲ್ಲಿ 4 ದಿಕ್ಕುಗಳನ್ನು ಅಂದ್ರೆ 4 ದಿಕ್ಕುಗಳಲ್ಲಿ ಇರತಕ್ಕ ವಿದಿಕ್ಕುಗಳಲ್ಲಿ ಸೇರಿಕೊಂಡವನ್ನು ಜಾಯಿನ್, ಅದು 2 ದಿಕ್ಕುಗಳು ಸೇರುವ ಪಾಯಿಂಟ್ ಅಷ್ಟೇ ವಿದಿಕ್ಕು, ಇನ್ನೇನೂ ಅಲ್ಲ. 4 ದಿಕ್ಕುಗಳನ್ನು ತಿಳಿದಿದ್ದಾನೆ ಅಂದ್ರೆ 8 ದಿಕ್ಕುಗಳನ್ನು ತಿಳಿದಿದ್ದಾನೆ, 10 ದಿಕ್ಕುಗಳನ್ನು ತಿಳಿದಿದ್ದಾನೆ ಅಂತ ಅರ್ಥ. ಮೂಲಭೂತವಾಗಿ 4 ದಿಕ್ಕಿರುವುದು. ವಿದಿಕ್ಕುಗಳು ಅಂದ್ರೆ ರಾಹುಕೇತುಗಳಿದ್ದ ಹಾಗೆ. ರಾಹುಕೇತುಗಳು ಅಂತ ಗ್ರಹಗಳಿದ್ದಾವ ಅಂದ್ರೆ ಆಕಾಶದಲ್ಲಿ ಕಾಣುವಂತಹ ಪ್ಲಾನೆಟ್ಗಳು ಇಲ್ಲ. ಮತ್ತೇನು ಆಕಾಶದಲ್ಲಿ ನಾವೊಂದು ಆಕಾಶದಲ್ಲಿ ಒಂದು ಭೂಗೋಳ ಖಗೋಳ ಮಾಡಿಕೊಂಡು ಒಂದು ಗೋಳ, ಒಂದು ಸರ್ಕಲ್ ಹಾಕೊಂಡೆವು ನಮ್ಮ ಲೆಕ್ಕಾಚಾರಕ್ಕೆ. ಆ ಸರ್ಕಲ್ನಲ್ಲಿ ಈ 12 ರಾಶಿಗಳನ್ನ ಗುರುತಿಸಿಕೊಂಡು ಮೇಷ ಉಡವ ಆ 12 ರಾಶಿಗಳಿಗೆ ವಿಭಾಗ ಮಾಡಿ ಒಂದು ಆಕಾಶದಲ್ಲಿ ಈ ನಕ್ಷತ್ರ ಮಂಡಲವನ್ನು ನೋಡಿಕೊಂಡು ಅಶ್ವಿನಿ ಭರಣಿ ಈ 27 ನಕ್ಷತ್ರಗಳಲ್ಲಿ ಎಲ್ಲ 12 ರಾಶಿಗಳಿಗೆ ಸೇರುವಂತೆ ಒಂದು ಮಾಡಿದೆವು. ಆ ವೃತ್ತ ಅನ್ನೋ ಮಧ್ಯದಲ್ಲಿ ವಿಭಾಜಕ ರೇಖೆ ಉಂಟಲ್ಲೋ, ಆ ಮಧ್ಯ ವಿಭಾಜಕ ರೇಖೆಯ 2 ಜಾಯಿನಿಂಗ್ ಪಾಯಿಂಟ್ ಉಂಟಲ್ಲ, ಅದನ್ನು ರಾಹುಕೇತು ಅಂತ ಹೇಳಿದರು. ರಾಹುಕೇತು ಅನ್ನೋದು ಇದು ಏನು ಅಂದ್ರೆ ಗಣಿತದ ಒಂದು ಸಂಕೇತ. ಹಾಗೆ ಪ್ಲಾನೆಟ್ಗಳಿಲ್ಲ ಗಣಿತಶಾಸ್ತ್ರದಲ್ಲಿ. ರಾಹುಕೇತು ಅಂದ್ರೆ ಆ 2 ವೃತ್ತಗಳನ್ನು ಜೋಡಿಸುವ ಪಾಯಿಂಟ್, ಆ ಮಧ್ಯದ ರೇಖೆ ಉಂಟಲ್ಲ, ಮಧ್ಯ ರೇಖೆ ವೃತ್ತದಲ್ಲಿ ಆ ಕಡೆ ಮತ್ತು ಆ ತುದಿಯ ತುದಿಯಲ್ಲಿ ಮುಟ್ಟುವ ಜಾಗಗಳು. ಆ ಪಾಯಿಂಟಿನಲ್ಲಿ ಇವನಾವುದೇ ಸಂಕ್ರಮಣ, ಆ ಪಾಯಿಂಟಿನಲ್ಲಿ ಒಂದು ವಿಶಿಷ್ಟವಾದ ಶಕ್ತಿ ಇದೆ. ಆ ಶಕ್ತಿಯನ್ನು ನಿಯಂತ್ರಿಸತಕ್ಕಂಥ ಒಂದು ದೇವತೆ ಇದೆ, ದುಷ್ಟ ಆಸುರಿ ಶಕ್ತಿ ಇದೆ. ಅದನ್ನು ರಾಹುಕೇತು ಅಂತ ಶಾಸ್ತ್ರಕಾರ. ರಾಹುಕೇತು ಅಂದ್ರೆ ಪ್ಲಾನೆಟ್ ಅಲ್ಲ, ಮತ್ತೆ ಅದು ಆಕಾಶದಲ್ಲಿ ಏನೂ ಇಲ್ಲ, 2 ಪಾಯಿಂಟ್ಗಳು. ಆ ಪಾಯಿಂಟ್ ಅನ್ನು ನಿಯಂತ್ರಿಸತಕ್ಕಂಥ ಆಸುರಿ ಶಕ್ತಿ, ದೇವತಾ ಶಕ್ತಿ ಇದೆ. ಅದು ಕಣ್ಣಿಗೆ ಕಾಣುವಂಥದ್ದಲ್ಲ, ಅದನ್ನ ರಾಹುಕೇತು. ಇದು ವಿಷಯ ಈ ಥರ ಇರೋದಷ್ಟೇ. ಅದರಿಂದ ರಾಹುಕೇತು ಅನ್ನುವ ಗ್ರಹಗಳು ಸೂರ್ಯಚಂದ್ರರನ್ನ ಗ್ರಹಣ ಮಾಡ್ತಾವೆ ಅಂತ ಶಾಸ್ತ್ರಕಾರರು ಎಂದೂ ತಿಳ್ಕೊಂಡಿರಲಿಲ್ಲ. ಅದು ಎಷ್ಟೋ ಒಂದು ಹೇಳ್ತಾರೆ, ರಾಹುಕೇತುಗಳು ಸೂರ್ಯನನ್ನು ಕಬಳಿಸಲಿಕ್ಕೆ ಎಲ್ಲಿದ್ದಾನೆ ರಾಹು. ಹಾಗೆ ಶಾಸ್ತ್ರಗಾರ ತಿಳ್ಕೊಂಡಿದ್ದಾರೆ. ಶಾಸ್ತ್ರಗಾರಿಗೆ ಅದು 2 ಪಾಯಿಂಟ್ ಅಷ್ಟೇ ರಾಹುಕೇತು. ಆ 12 ರಾಶಿಯಲ್ಲಿ 1ನೇ ರಾಶಿ ಮತ್ತು 6ನೇ ರಾಶಿ, ಅಥವಾ 2ನೇ ರಾಶಿ 7ನೇ ರಾಶಿ. ಸರಿ ಚಕ್ರದ ಒಂದು ರೇಖೆಯಲ್ಲಿ ಈ ತುದಿ ಆ ತುದಿ
ಮಧ್ಯರೇಖೆ ಉಂಟಲ್ಲ, ಆ ವೃತ್ತದ ಮಧ್ಯರೇಖೆ ಆಚೆ ಈಚೆ. ಅದು ಎಲ್ಲಿ ಇರುವ ರಾಹು ಅಂದ್ರೆ ರಾಹು ಎಲ್ಲಿದ್ದಾನೆ, ಅದರಿಂದ 2ನೇ ಸ್ಥಾನದಲ್ಲಿ ಕೇತು ಇರ್ತಾನೆ ಅಷ್ಟೇ. ಸರಿಯಾಗಿ 6 ಆಚೆ 12 ರಾಶಿನ 6 ವಿಭಾಗ ಮಾಡಿಕೊಂಡಿರ್ತಾನೆ. ಇವನು 1ರಲ್ಲಿದ್ದ ಅವನು 2ರಲ್ಲಿರ್ತಾನೆ, 2ರಿಂದ 8 ಹೀಗೆ ಹೋಗ್ತಾನೆ. ಅದರಿಂದ ಪ್ರದಿಶಃ ಅಂತಂದ್ರೆ ದಿಕ್ಕುಗಳು ಮತ್ತು ವಿದಿಕ್ಕುಗಳು ಎರಡೂ ಸೇರಿತು ಅನ್ನೋದಕ್ಕೋಸ್ಕರ ನಾನು ದೃಷ್ಟಾಂತ ಹೇಳಿದೆ. ದಿಕ್ಕು ವಿದಿಕ್ಕುಗಳಲ್ಲಿ ತುಂಬಿರತಕ್ಕಂಥ ಏನೇನು ವಸ್ತುಗಳಿವೆ ಅದು ಎಲ್ಲವನ್ನೂ ಕೂಡ ತಿಳಿದಿರತಕ್ಕಂಥ ಶಕ್ರ ಅಂದರೆ ಇಂದ್ರ, ಸೂರ್ಯ, ಇಂದ್ರ, ಗರುಡ ಮತ್ತು ಚತುರ್ಮುಖ ಇವರೆಲ್ಲರೂ ಎಲ್ಲಕ್ಕಿಂತ ಮೊದಲು ಧಾತ ಚತುರ್ಮುಖ ಬ್ರಹ್ಮ ಭಗವಂತನನ್ನ ತಿಳಿದಿದ್ದಾನೆ. ಹಾಗಾದ್ರೆ ನಾವು ಇದರಲ್ಲಿ ಏನು ಉಪಾಸನೆ ಮಾಡಬೇಕು ಅಂತ ಹೇಳಿದಾಗ ಅದೊಂದು ಹೊಸ ವಿಷಯ ಬಂತೀಗ. ಅವನು ಭಗವಂತ ಧಾತ, ಸರ್ವದ ಧಾರಣ ಪೋಷಣಕರ್ತ. ಅದರ ನಂತರ ಒಬ್ಬ ಧಾತ ಇದ್ದಾನೆ, ನಮ್ಮನ್ನು ಸೃಷ್ಟಿ ಮಾಡಿ ಧಾರಣ ಪೋಷಣೆ ಮಾಡಿದವ ಚತುರ್ಮುಖ. ಅವನು ಉಳಿದ ಎಲ್ಲ ಜೀವರಿಗೆ ಧಾತ ಮತ್ತು ಎಲ್ಲ ಜೀವನಕ್ಕಿಂತ ಹೆಚ್ಚು ತಿಳಿದವನು. ಹಾಗಾದ್ರೆ ಇದರಲ್ಲಿ 2 ಉಪಾಸನೆ ಬಂತು. ಈ ಶ್ಲೋಕವನ್ನು ಆಚಾರ್ಯ ಹೇಳಿದ್ದು ಈಗ ನಮಗೆ ಅರ್ಥ ಆಗಬೇಕು. ಏನು ಅಂದ್ರೆ ಮೊದಲು ಭಗವಂತನ ಉಪಾಸನೆ, ಅನಂತರ ಗುರುತ್ವೇನ ಚತುರ್ಮುಖ ಮತ್ತು ಪ್ರಾಣದೇವರ ಉಪಾಸನೆ ಬೇಕು ಅನ್ನೋದಕ್ಕೋಸ್ಕರ ಈ ಮಂತ್ರವನ್ನು ಕೊಟ್ಟರು. ಮೊಟ್ಟ ಮೊದಲು ಭಗವಂತನನ್ನು ತಿಳಿದವ ಆದಿಗುರು ಪ್ರಾಣದೇವರು ಮತ್ತು ಚತುರ್ಮುಖ ಇಲ್ಲಿ ಧಾತ ಮತ್ತು ಶಕ್ರ ಅನ್ನುವ ಶಬ್ದದಿಂದ ಬಂದಿದ್ದಾರೆ. ಪ್ರಾಣದೇವರನ್ನ ಗುರುತ್ವೇನ, ಭಗವಂತನನ್ನ ಪರದೇವತಾತ್ವೇನ, ಪ್ರಾಣದೇವರನ್ನ ಪರಮಗುರುತ್ವೇನ, ಮೂಲ ಗುರುತ್ವೇನ ಉಪಾಸನೆ ಮಾಡಬೇಕು ಅನ್ನುವಂಥ ಧ್ವನಿ ಇದರಲ್ಲಿದೆ. ಅವರು ಯಾಕೆ ಗುರು ಅಂದ್ರೆ ಮೊಟ್ಟ ಮೊದಲು ಭಗವಂತನನ್ನು ತಿಳಿದವರು ಮತ್ತು ನಮ್ಮ ಎಲ್ಲ ಜೀವರ ಒಳಗೆ ಬಿಂಬ ಅಂತರ್ಯಾಮಿ ಅವರು ಅಭಿಮಾನಿಯಾಗಿದ್ದು ಅವರೂ ಒಳಗಿದ್ದು ಎಲ್ಲ ಜೀವದ ಧಾರಣೆ ಪೋಷಣೆ ಮಾಡತಕ್ಕವರು. ಸಮಸ್ತ ಜೀವದ ಧಾರಣ ಪೋಷಣ ಭಗವಂತನನ್ನು ಬಿಟ್ಟರೆ ಚತುರ್ಮುಖನಿಗೆ ಪ್ರಾಣದೇವರಿಗೆ ಸಂಬಂಧ. ಅದರಿಂದ ಅವರಿಗೆ ಧಾತ ಅಂತ ಹೆಸರು. ಅಷ್ಟೇ ಅಲ್ಲ, ಜೀವನಿಯಾಮಕತೆ ಯಾಕೆ ಬಂತು ಅಂದ್ರೆ ಎಲ್ಲ ಜೀವನಗಳಿಗಿಂತ ಹೆಚ್ಚು ಪ್ರವಿದ್ವಾನ್. ಜ್ಞಾನ ಅನ್ನೋದು ಜೀವದ ಧರ್ಮ. ವಿದ್ವಾನ ಜ್ಞಾನ ಉಳ್ಳವನು. ಜ್ಞಾನ ಅನ್ನೋದು ಜೀವದ ಧರ್ಮ. ಜಡಕ್ಕಿಂತ ಅವನು ಯಾಕೆ ಬೇರೆ ಜ್ಞಾನ ಇರುವುದರಿಂದ. ಆದರೆ ಜ್ಞಾನ ಇರುವಂತಹ ಜೀವಜಾತದಲ್ಲೇ ಅತ್ಯಂತ ಹೆಚ್ಚು ಜ್ಞಾನ ಇರುವ ಸರ್ವಶ್ರೇಷ್ಠ ಜ್ಞಾನಿ ಮತ್ತು ಭಗವಂತನನ್ನು ಎಲ್ಲರಿಗಿಂತ ಹೆಚ್ಚು ತಿಳಿದವ. ಸಾಮರ್ಥ್ಯ ಶಕ್ರ ಬರೇ ಧಾರಣ ಪೋಷಣೆ ಅಷ್ಟೇ ಅಲ್ಲ, ನಮ್ಮಲ್ಲಿ ಜೀವದಲ್ಲಿ ಎಷ್ಟು ಶಕ್ತಿ ಇದೆ ಮತ್ತು ಜೀವದಲ್ಲಿ ಇರಾಗದ ಆನಂದ, ಜ್ಞಾನ, ಆನಂದ, ಶಕ್ತಿ, ಈ 3 ಅಂಶ ತಗೊಂಡ್ರು. ಇದೆಲ್ಲವೂ ಚೇತನದ ಧರ್ಮಗಳು. ಶಕ್ತಿ, ಜಡಕ್ಕೆ ಶಕ್ತಿ ಇಲ್ಲ, ಜಡಕ್ಕೆ ಜ್ಞಾನ ಇಲ್ಲ, ಜಡಕ್ಕೆ ಆನಂದ ಇಲ್ಲ. ವಿದ್ವಾನ್ ಅನ್ನೋದನ್ನ ಜ್ಞಾನ ತಗೊಂಡ್ರು, ರಾ ಅಂತ ಆನಂದ ತಗೊಂಡ್ರು, ಶಕ್ ಅಂದ್ರೆ ಶಕ್ತಿ. ಶಕ್ತಿ ಜ್ಞಾನ ಅಂದ್ರೆ ಬಲ, ಜ್ಞಾನ, ಆನಂದ. ಈ 3 ಗುಣಗಳು ಯಾರಲ್ಲಿ ಎಲ್ಲ ಜೀವನಿಗಿಂತ ಹೆಚ್ಚು ಇದೆಯೋ ಅವನು ಚತುರ್ಮುಖ, ಅವನು ಮುಖ್ಯ ಪ್ರಾಣ. ಅವನೂ ಕೂಡ ಯಾಕೆ ಶ್ರೇಷ್ಠನಾದ ಭಗವಂತನನ್ನು ಉಳಿದವರಿಗಿಂತ ಹೆಚ್ಚು ಚೆನ್ನಾಗಿ ತಿಳಿದವರಿಂದ ಮತ್ತು ಭಗವಂತನನ್ನ ಉಳಿದವರಿಂದ ಹೆಚ್ಚು ಉಪಾಸನೆ ಮಾಡುವುದರಿಂದ. ಶ್ರೇಷ್ಠತ್ವ ಅನ್ನೋದು ಭಗವಂತನ ಅರಿವು ಎಲ್ಲಿ ಹೆಚ್ಚಿದೆಯೋ ಅವನು ಶ್ರೇಷ್ಠ, ಎಲ್ಲಿ ಕಮ್ಮಿ. ಉತ್ತಮ ಅಧಮ ಅನ್ನೋದಕ್ಕೆ ಮಾನದಂಡ, ತಾರತಮ್ಯಕ್ಕೆ ಮಾನದಂಡ ಜ್ಞಾನವೇ. ಜ್ಞಾನ ಎಲ್ಲಿ ಹೆಚ್ಚಿದೆ ಭಗವಂತನ ಅರಿವು ಅವನು ಭಗವಂತನ ಹತ್ತಿರ ಇದ್ದಾನೆ, ಕಮ್ಮಿ ಇದ್ದವನು ದೂರ ಇದ್ದಾನೆ. ಈ ರೀತಿಯಾಗಿ ಭಗವಂತನನ್ನ ಪರದೇವತಾತ್ವೇನ, ಆಮೇಲೆ ಯಥಾ ದೇವೇ ತಥಾ ಗುರೌ, ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರೌ ಅನ್ನೋ ಮಾತನ್ನು ತಿಳಿಸುವುದಕ್ಕೋಸ್ಕರ ಆಚಾರ್ಯರು ಈ 2 ಮಂತ್ರವನ್ನು ತಗೊಂಡು, ಮೊದಲು ಧಾತ ಸರ್ವವಿಧಾರಕನಾಗಿರ್ತಕ್ಕಂಥ ಭಗವಂತ, ಅನಂತರ ಧಾತ ಜೀವನದ ಒಳಗೆ ನಿಯಮನ ಮಾಡತಕ್ಕಂಥ ಜೀವೋತ್ತಮನಾಗಿರ್ತಕ್ಕಂಥ ಚತುರ್ಮುಖ ಪ್ರಾಣದೇವರು. ಯಥಾದೇವೇ ತಥಾ ಗುರು, ಭಗವಂತನ ಉಪಾಸನೆ ಅದೇ ರೀತಿ ಜೀವದ ನಿಯಾಮಕರಾಗಿರ್ತಕ್ಕಂಥ ಜೀವೋತ್ತಮರಾಗಿರ್ತಕ್ಕ ಎಲ್ಲ ಜೀವಕ್ಕೂ ಗುರುಗಳಾಗಿರ್ತಕ್ಕಂಥ ಬ್ರಹ್ಮವಾಯುಗಳ ಅನುಸಂಧಾನ. ಅವರನ್ನ ಪರತ್ವನ ಉಪಾಸನೆ ಅಲ್ಲ, ಭಗವಂತನ ಪರಿವಾರತ್ವನ ನಮ್ಮ ಗುರುತ್ವ ಉಪಾಸನೆ ಮಾಡಬೇಕು ಅಂತಕ್ಕಂಥ ಮಾತು. ಇದನ್ನ ಇನ್ನು ಉಳಿದಿರತಕ್ಕಂಥ ಶ್ಲೋಕಗಳನ್ನ ನಾಳೆ ಸದಾಚಾರ ಸ್ಮೃತಿ ಮುಕ್ತಾಯವಾಗುತ್ತೆ. ಆಮೇಲೆ ಪ್ರಾಯ ನಾಳೆ ದಿನದಿಂದ ನಾನು ಮತ್ತೆ ಸ್ವಲ್ಪ ಉಡುಪಿ ಹೋಗಿ ಬರಬೇಕು. ಆಮೇಲೆ ಮುಂದೆ ಯಾವತ್ತು ಪ್ರಾರಂಭ ಆಗುತ್ತೆ ಅನ್ನೋದನ್ನ ನೋಡೋಣ. ನಾನು ಬರೋ ದಿವಸ ನೋಡಿ ನಾಳೆ ಅವತ್ತು ಯಾವುದು ಗ್ರಂಥ ಮುಂದೆ ಪ್ರಾರಂಭ ಮಾಡಬೇಕು ಮತ್ತು ಯಾವತ್ತು ಅಂತ ದಿವಸ ನಿಶ್ಚಯ ನಾಳೆ ದಿವಸ ನಾನು ಖಚಿತವಾಗಿ ಹೇಳ್ತೇನೆ. ಅಂದ್ರೆ ನಾಳೆ ಸದಾಚಾರ ಸ್ಮೃತಿ ಮುಕ್ತಾಯವಾಗುತ್ತೆ. ಸದಾಚಾರ ಸ್ಮೃತಿ ಮುಕ್ತಾಯದ ಜೊತೆಗೆ ನಾವು ಒಂದು ರೀತಿಯಿಂದ ಆಚಾರ ಪ್ರಕರಣಗಳಿಗೆ ಸಂಬಂಧಪಟ್ಟ ಚಿಕ್ಕ 4 ಗ್ರಂಥಗಳನ್ನು ನೋಡಿದಾಗ, ಮೊದಲು ನ್ಯಾಸ ಪದ್ಧತಿ,